ಈ ಒಂದು ತರಗತಿಯಲ್ಲಿ ಕುವೆಂಪು ಅವರು ರಚಿಸಿರುವ ಮನೆ ಮನೆಯ ತಪಸ್ವಿನಿಗೆ ಎಂಬ ಪದ್ಯಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಕವಿ ಪರಿಚಯವನ್ನು ನೋಡೋಣ. ಕುವೆಂಪು ಕನ್ನಡದ ಪ್ರಸಿದ್ಧ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ, ಚಿಂತಕರಾಗಿರುವಂತಹ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಡಿಸೆಂಬರ್ 29, 1904ರಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ, ಇವರ ತಾಯಿ ಸೀತಮ್ಮ. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮ. ಇವರ ವೃತ್ತಿ: ಇವರು ಕವಿಗಳಾಗಿ, ಲೇಖಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೃತಿಗಳು: ಇವರ ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಅನಿಕೇತನ, ಪ್ರೇಮ ಕಾಶ್ಮೀರ, ಚಂದ್ರಮಂಚಕ್ಕೆ ಬಾ ಚಕೋರಿ, ಪಕ್ಷಿಕಾಶಿ ಇತ್ಯಾದಿ. ಇವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ. ಇವರ ನಾಟಕಗಳು ಯಮನ ಸೋಲು, ಜಲಗಾರ, ಬಿರುಗಾಳಿ, ಸ್ಮಶಾನ ಕುರುಕ್ಷೇತ್ರಂ, ಶೂದ್ರ ತಪಸ್ವಿ, ಬೆರಳ್ಗೆ ಕೊರಳ್ ಇತ್ಯಾದಿ. ಇವರ ಕಾದಂಬರಿಗಳು ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಇವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಪ್ರಶಸ್ತಿಗಳು: ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ, ಗೌರವ ಡಿಲಿಟ್ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಇವರು ನವೆಂಬರ್ 11, 1994ರಂದು ನಿಧನರಾದರು. ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನ ಎಂದು ಆಚರಿಸಲಾಗುತ್ತದೆ. ಪದ್ಯದ ಆಶಯ: ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ 2ನೆಯ ದರ್ಜೆಯ ಪ್ರಜೆಯಾಗಿ ಬಾಳುತ್ತಿದ್ದಾಳೆ. ತಮ್ಮ ಗಂಡ ಮಕ್ಕಳ ಬೆಳವಣಿಗೆಗೆ ಎಲೆಮರೆಯ ಕಾಯಿಯಂತೆ ನಿಂತು ಸಾಕಿ ಸಲಹಿದ ತಾಯಂದಿರು ಬಹಳಷ್ಟಿದ್ದಾರೆ. ಆದರೆ ಅವರ ನಿಸ್ಪೃಹ ಸೇವೆಯನ್ನು ಗುರುತಿಸಿದ ಸಮಾಜ ಅವಳನ್ನು ಕೇವಲ ಗೃಹಿಣಿಯಾಗಿ, ಕೀಳಾಗಿ ಕಾಣುತ್ತಿದೆ. ಮನೆ ಕೆಲಸ ಮಾಡುವ, ಮನೆಯಲ್ಲಿಯೇ ಇದ್ದು ಮನೆಯನ್ನು ಸ್ವಚ್ಛಗೊಳಿಸುವ, ಅಡಿಗೆ, ಪಾತ್ರೆ, ಬಟ್ಟೆ, ಸಂಬಂಧಿಕರ ಒಡನಾಟ, ಅತಿಥಿ ಸತ್ಕಾರ, ಹಬ್ಬಗಳ ಆಚರಣೆಗೆ ಹೀಗೆ ವರ್ಷಪೂರ್ತಿ ದುಡಿಯುವ ಮಹಿಳೆಯ ಕೆಲಸ ಒಂದು ರೀತಿ ಥ್ಯಾಂಕ್ಸ್ಲೆಸ್ ಜಾಬ್ ಆಗಿದೆ. ಹೊರಗೆ ದುಡಿಯುವ ಮಹಿಳೆಯ ಸಂಬಳವನ್ನು ಲೆಕ್ಕ ಹಾಕಿ ನೋಡಿದರೆ ಮನೆಯಲ್ಲಿಯೇ ಇದ್ದು ನೋಡಿಕೊಳ್ಳುವ ತಾಯಂದಿರ ಕೆಲಸಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಪ್ರತಿಯೊಬ್ಬ ಭಾರತೀಯ ಗೃಹಿಣಿಯೂ ತಪಸ್ವಿನಿಯಾಗಿದ್ದಾಳೆ. ಅವಳ ಸಾಧನೆ ಮಿಗಿಲಾದದ್ದು. ಆ ಹೆಸರಿಲ್ಲದ ಮಹಿಳೆ ಗೃಹಿಣಿ, ಗರತಿ, ದೇವಿ, ತಾಯಿಯ ಪಾತ್ರವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾಳೆ. ಇಂತಹ ಗೃಹಿಣಿಯರನ್ನು ಗೌರವಿಸುವ, ಗುರುತಿಸುವ ದೊಡ್ಡ ಜವಾಬ್ದಾರಿ ಸಮಾಜದ ಮೇಲಿದೆ ಎಂಬುದು ಜಗದ ಆಶಯ ಮತ್ತು ಈ ಪದ್ಯಭಾಗದ ಆಶಯವಾಗಿದೆ. ಪದ್ಯವನ್ನು ಒಂದು ಬಾರಿ ಓದುತ್ತೇನೆ, ತದನಂತರ ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಪದ್ಯ ಮನೆ ಮನೆಯ ತಪಸ್ವಿನಿಗೆ. ಕವಿ ಕುವೆಂಪು. ಮನೆ ಮನೆಯಲ್ಲಿ ನೀನಾಗಿ ಹೇ ಗೃಹಶ್ರೀ, ಹೆಸರಿಲ್ಲದ ಹೆಸರು ನಿನಗೆ ಗೃಹಸ್ತ್ರೀ. ಹೇ ದಿವ್ಯ ಸಾಮಾನ್ಯೆ, ಹೇ ಭವ್ಯ ದೇವಮಾನ್ಯೆ, ಚಿರಂತನ ಅಕೀರ್ತಿ ಕನ್ಯೆ, ಅನ್ನಪೂರ್ಣೆ ಅಹಂ ಶೂನ್ಯೆ, ನಮೋ ನಿನಗೆ ನಿತ್ಯ ಧನ್ಯೆ. ರಾಷ್ಟ್ರಸಭಾ ಅಧ್ಯಕ್ಷಿಣಿ ಶ್ರೀಮತಿ ಆ ಸರೋಜಿನಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವರಿಗೆಲ್ಲ ಮಹಾತಾಯಿ ನೀನೇ ಬಸಿರು, ನೀನೇ ಉಸಿರು, ನೀನಿದ್ದರೆ ಅವರ ಹೆಸರು. ಭದ್ರತಾ ಸಮಿತಿಯಲ್ಲಿ ವಿಜಯಲಕ್ಷ್ಮಿ ವಾಗ್ಮಿತೆ,
ಆಧ್ಯಾತ್ಮಿಕ ಸಂಪತ್ತಿನ ನಿನ್ನ ಭೂಮದಿದಿರಿನಲ್ಲಿ ರಾಜಕೀಯದಲ್ಪತೆ. ಅಡುಗೆ ಮನೆಯ ಪರ್ಣಶಾಲೆ, ಒಲೆಯ ಅಗ್ನಿಮಖ ಜ್ವಾಲೆ. ಬಿಡುವಿಲ್ಲದ ಕಟು ತಪಸ್ಯೆ, ಹುಣ್ಣಿಮೆಯೂ ಅಮಾವಾಸ್ಯೆ. ಆದರೂ ಅದಿನಾಸ್ಯೆ, ನೀನೇ ನಮಗೆ ಧೈರ್ಯ ಆಶೆ. ನಿನ್ನ ಪಾದಕಿದೋ ಪೂಜೆ, ಪೂತ ಕವನ ಧವಳ ಲಾಜೆ. ಬೆಂಕಿ ಹೊಗೆ ಹೊಗೆ ಬೆಂಕಿ, ಮಸಿ ಮುಸುರೆ ಮುಸುರೆ ಮಸಿ. ಆದರೇನು ನಿಶ್ಶಂಕಿ. ಚೌದುರಾಣಿ ಮಹೀಯಸಿ, ನೀನೇ ಗರತಿ ನೀನೆಯೇ ರತಿ. ಎದೆ ಎದೆಗೂ ಹೂವಾರತಿ, ನೀನಿರದಿರೆ ಲೋಕದ ಗತಿ ದುರ್ಗತಿ. ಮೃತಿ ದೇವರೇ ಗತಿ. ರಕ್ಷಿಸು ಓ ದೈನಂದಿನ ಸಂಸಾರದ ರಸರೂಪದ ಚಿರತಾಪಸಿ. ಸುರರೂಪಸಿ ಯತಿ ಸತಿ ಶಿವೆ ಓ ಪಾರ್ವತಿ. ಹಿಡಿಯದಿರಲಿ ನಿನಗಾದರೂ ಗಂಡಸರ ಕುತ್ತ, ಪ್ರಖ್ಯಾತಿಯ ಪಡೆಯುವೊಂದು ಪ್ರಾಪಂಚಿಕ ಪಿತ್ತ. ಹೊಸಲಾಚೆಗೆ ನೀನೋತರೆ ಹೊಸಲೀಚೆಗೆ ಬೆಳಕಿಲ್ಲ. ಹೆಸರಾಸೆಗೆ ನೀ ಸೋತರೆ ಹುಸಿರಾಸೆಯೇ ನಮಗಿಲ್ಲ. ನಿನ್ನಿಂದಲೇ ಹಿಮ್ಮೆಟ್ಟಿದೆ ಜನಜನದ ಕುಸಂಸ್ಕೃತಿ. ನಿನ್ನಿಂದಲೇ ಸೆಡೆ ತಡಗಿದೆ ಮನದ ಅಸಂಸ್ಕೃತಿ. ರಾಮಾಯಣ ಮಹಾಭಾರತ ಶಾಕುಂತಲ ಕಾದಂಬರಿ ಬಹುಕವಿಗಳ ರಸಸೃಷ್ಟಿಯ, ಬಹುಕಲೆಗಳ ರಸದೃಷ್ಟಿಯ. ತುಷ್ಟಿಗೆ ಮೇಣ್ ಪುಷ್ಟಿಗೆ ನೀನ್ ದೇವತೆಯಾಗಿರುವೆ. ಆ ಸೀತೆಯೋ ಮಾ ಶ್ವೇತೆಯೋ ಸಾವಿತ್ರಿಯೋ ದಮಯಂತಿಯೋ ಆರಾದರೂ ಸರಿಯೇ, ಹೆಗಲೆಣೆ ನಿನಗ ಪೆರ್ಮೆಗೆ ಪಿರಿದನು ನಾನರಿಯೆ. ತಾಳುತ್ತಿದೆ ಬಾಳುತ್ತಿದೆ ನಿನ್ನಿಂದೆಮ್ಮ ಇಳೆ, ಹೇ ದಿವ್ಯ ಸಾಮಾನ್ಯೇ ಮನೆ ಮನೆಯ ಊರ್ಮಿಳೆ. ಗೃಹಿಣಿ ಗರತಿ ದೇವಿ ತಾಯಿ ಹೆಸರಿಲ್ಲದ ಮಹಿಳೆ, ಮಣಿವನು ಇದೋ ನಿನ್ನಡಿಗಿ ಹುಸಿವೆಸರಿಗೆ ಮರುಳಾಗದ ಹೆಸರೊಲ್ಲದ ಹಸುಳೆ. ಸೌಖ್ಯದ ನೆಲೆ ಶಾಂತಿಯ ಮನೆ, ಸೌಂದರ್ಯದ ಶಿವಮಂದಿರೆ, ಸಾಮಾನ್ಯದ ಸಿರಿತವರೆ. ಹಿಡಿಯದಿರಲಿ ನಿನಗವರ ಹೊಗಳಿಕೆಯ ಕೀರ್ತಿಯ ಶನಿ. ಗೃಹ 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 ತಪಸ್ವಿನಿ, ಪತ್ರಿಕೆಗಳ ದಪ್ಪಕ್ಷರ ಮೇಣ್ ಚಿತ್ರದ ಕ್ಷಣಿಕಕ್ಕೆ ನೀ ಬೆಪ್ಪಾಗದೆ, ಹೇ ಜನನಿ ಒಪ್ಪಾಗಿರು ಒಲವಾಗಿರು. ನಿಜ ಮತದಲ್ಲಿ ರುಜುಪಥದಲ್ಲಿ ನಡೆಸೆಮ್ಮನು ಋತದರ್ಶಿನಿ, ಹೇ ಮನುಕುಲ ಕಲ್ಯಾಣಿ. ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಕುವೆಂಪು ಅವರ ಮನೆ ಮನೆಯ ತಪಸ್ವಿನಿಗೆ ಎಂಬ ಈ ಕವಿತೆಯು ಮನೆಯ ಗೃಹಲಕ್ಷ್ಮಿಯಾದ ಗೃಹಿಣಿಯ ಮಹತ್ವವನ್ನು ಸಾರುವ ಕವಿತೆಯಾಗಿದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯ ದುಡಿಮೆ ಸದಾ ನಗಣ್ಯವಾಗಿರುತ್ತದೆ. ಹಾಗಾಗಿ ಮಹಿಳೆಯು ದುಡಿಯುವ ಪುರುಷನಿಗಿಂತ ಸದಾ ಮನೆಯ ನಿರ್ವಹಣೆಯಲ್ಲಿ ದುಡಿಯುತ್ತಲೇ ಇರುತ್ತಾಳೆ ಎಂಬುದನ್ನು ಈ ಕವಿತೆ ನಿರೂಪಿಸುತ್ತದೆ. ಪ್ರತಿಯೊಂದು ಮನೆಯಲ್ಲಿನ ಗೃಹಶ್ರೀ ಹೆಣ್ಣಾಗಿದ್ದಾಳೆ. ಅವಳಿಗೆ ಹೆಸರಿಲ್ಲದ ಹೆಸರಿದೆ, ಅದುವೇ ಗೃಹಸ್ತ್ರೀ. ಅಂದರೆ ತನ್ನ ಮನೆಯನ್ನೇ ನೆಚ್ಚಿಕೊಂಡು ಅಲ್ಲೇ ಬದುಕು ದೂಡುತ್ತಾ ಆ ಮನೆಯ ಜನರಿಗೋಸ್ಕರ ಮಾತ್ರ ಬದುಕುವವಳು ಹೆಣ್ಣಾಗಿದ್ದಾಳೆ. ಇವಳು ಸಾಮಾನ್ಯ ವ್ಯಕ್ತಿಯೆಂದು ಅಂದುಕೊಳ್ಳುವಂತಿಲ್ಲ. ಆಕೆಯಲ್ಲಿ ಒಂದು ದಿವ್ಯತೆ ಇದೆ. ಆಕೆ ಭವ್ಯವಾದ ದೇವಕನ್ಯೆಯಂತೆ ಮನೆಯಲ್ಲಿ ಕಂಗೊಳಿಸುವವಳಾಗಿದ್ದಾಳೆ. ಹಾಗಾಗಿ ಕವಿ ಹೆಣ್ಣನ್ನು ದಿವ್ಯ ಸಾಮಾನ್ಯೆ ಭವ್ಯ ದೇವಮಾನ್ಯೆ ಎಂದು ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ಕೀರ್ತಿಗಳ ಹಂಗಿಲ್ಲದೆ ಅನ್ನಪೂರ್ಣೆಯಂತೆ ನಿತ್ಯವೂ ಅಡಿಗೆ ಮಾಡಿ ಬಡಿಸುತ್ತಾ ನನ್ನಿಂದಲೇ ಈ ಕುಟುಂಬ ನಡೆಯುತ್ತಿದೆ ಎಂಬ ಅಹಂ ಅನ್ನು ಹೊಂದದೆ ಕೇವಲ ಮನೆಯವರಿಗಾಗಿ ಬದುಕುತ್ತಿರುವ ಸ್ತ್ರೀಗೆ ನಮಸ್ಕಾರಗಳನ್ನು ಅರ್ಪಿಸುವುದರ ಜೊತೆಗೆ ಸ್ತ್ರೀಯನ್ನು ನಿತ್ಯ ಧನ್ಯ ಎನ್ನುತ್ತಾರೆ ಕವಿ. ಅಂದರೆ ನಿತ್ಯವೂ ತನ್ನ ಕಾರ್ಯಗಳಿಂದ ಸ್ಮರಿಸಿಕೊಳ್ಳಲು ಯೋಗ್ಯವಾಗಿರುವವಳು ಹೆಣ್ಣು. ಹಾಗಾಗಿ ಕವಿ ಹೆಣ್ಣನ್ನು ಅಕೀರ್ತಿ ಕನ್ಯೆ, ಅನ್ನಪೂರ್ಣೆ, ಅಹಂ ಶೂನ್ಯೆ, ನಮೋ ನಿನಗೆ ನಿತ್ಯ ಧನ್ಯೆ ಎಂದು ಹೇಳುತ್ತಿದ್ದಾರೆ. ಸ್ತ್ರೀಯು ಕೇವಲ ಮನೆಗಷ್ಟೇ ಸೀಮಿತವಾಗಿಲ್ಲ. ರಾಷ್ಟ್ರಸಭಾ ಅಧ್ಯಕ್ಷಿಣಿ ಶ್ರೀಮತಿ ಆ ಸರೋಜಿನಿ, ಹಾಗೆ ವೀರನಾರಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಷ್ಟೇ ಅಲ್ಲದೆ ಲಕ್ಷಾಂತರ ಕೋಟ್ಯಾಂತರ ಸಾಧಕಿಯರಿಗೆ ಮಹಾತಾಯಿ ಹೆಣ್ಣಾಗಿದ್ದಾಳೆ. ಎಲ್ಲರ ಜನನಕ್ಕೂ ಸ್ತ್ರೀಯೇ ಮೂಲವಾಗಿರುವುದರಿಂದ
ಆಸೆಯಿಂದಲೇ ಉಸಿರು ದಾನವಾಗಿ ಬರುವುದರಿಂದ ನೀನೇ ಬಸಿರು ನೀನೇ ಉಸಿರು ಎಂದು ಸ್ತ್ರೀಯ ಮಹತ್ವವನ್ನು ಸ್ಮರಿಸುತ್ತಾರೆ. ವಿಜಯಲಕ್ಷ್ಮಿಯಂತಹ ಸ್ತ್ರೀಯು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಆಧ್ಯಾತ್ಮಿಕವಾಗಿ ಅಪಾರವಾದ ಸಂಪತ್ತನ್ನು ಹೊಂದಿರುವ ಭೂಮಿಯಲ್ಲಿ ಸ್ತ್ರೀಯ ರಾಜಕೀಯ ಭಾಗವಹಿಸುವಿಕೆಯು ಕಡಿಮೆ ಇದ್ದರೂ ಆಕೆ ರಾಜಕೀಯದಿಂದೇನೂ ಹೊರತಾಗಿಲ್ಲ ಎಂಬುದನ್ನು ತಿಳಿಸಲಾಗಿದೆ. ಅಡುಗೆ ಮನೆಯನ್ನೇ ತನ್ನ ಪರ್ಣಶಾಲೆ ಎಂದುಕೊಂಡಿರುವ ಸ್ತ್ರೀಗೆ ಅಡುಗೆ ಮಾಡಿಸಲು ಉರಿಸುವ ಬೆಂಕಿಯೇ ಯಜ್ಞಕುಂಡದ ಬೆಂಕಿಯಾಗಿದೆ. ಸದಾ ಅಡುಗೆ ಎಂಬ ಮಹತ್ತಪಸ್ಸನ್ನು ಮಾಡುತ್ತಾ ಕುಟುಂಬದವರೆಲ್ಲರ ಹೊಟ್ಟೆ ತುಂಬಿಸುವ ಗೃಹಿಣಿಯನ್ನು ಕವಿ ಕಟು ತಪಸ್ವಿ ಎಂದು ಕರೆಯುತ್ತಾರೆ. ಈಕೆಯು ಹುಣ್ಣಿಮೆಯಾಗಲಿ ಅಮಾವಾಸ್ಯೆಯಾಗಲಿ ಕಷ್ಟಪಟ್ಟು ದುಡಿಯುವಳು. ಹಾಗಾಗಿಯೇ ಗೃಹಿಣಿಯೇ ಮನೆಯ ಧೈರ್ಯ, ಆಶೆ ಎಲ್ಲವೂ ಆಗಿದ್ದಾಳೆ. ಆದ್ದರಿಂದ ಆಕೆಯ ಪಾದಕ್ಕೆ ಮಂಗಳಕರವಾದ ಹಾಡಿನ ಮೂಲಕ ಪೂಜೆ ಸಲ್ಲಿಸುವುದಾಗಿ ಕವಿ ತಿಳಿಸಿದ್ದಾರೆ. ಹೀಗೆ ಸದಾ ಅಡುಗೆ ಮನೆಯಲ್ಲೇ ಕೆಲಸ ಮಾಡುವ ಗೃಹಿಣಿಗೆ ಹೊಗೆ, ಬೆಂಕಿ, ಮಸಿ, ಮುಸುರೆ ಎಲ್ಲವೂ ಅಷ್ಟೇನೂ ಅಹಿತವನ್ನು ಉಂಟು ಮಾಡುವುದಿಲ್ಲ. ಆಕೆ ಅವುಗಳೆಲ್ಲದರ ಮಧ್ಯೆ ಇದ್ದರೂ ಕೂಡ ನಿಶ್ಚಿಂತೆಯಿಂದ ಇರುವವಳಾಗಿದ್ದಾಳೆ. ಗೃಹಿಣಿಯೂ ಇಲ್ಲದಿರುವ ಲೋಕದ ಗತಿಯನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಗೃಹಿಣಿ ಇಲ್ಲದಿದ್ದರೆ ಎಲ್ಲರೂ ಸತ್ತಂತೆ ಇರುತ್ತಾರೆ. ಗೃಹಿಣಿ ಇಲ್ಲದ ಮನೆಗೆ ದೇವರೇ ಗತಿ. ಆಕೆ ಗರತಿ, ರತಿ ಹೀಗೆ ವಿಭಿನ್ನ ಪಾತ್ರಗಳಲ್ಲಿ ಬದುಕುವವಳಾಗಿದ್ದಾಳೆ. ಎಲ್ಲರ ಎದೆಯಲ್ಲಿ ಹೂವಿನಂತೆ ಸುಕೋಮಲವಾದ ಭಾವನೆಗಳನ್ನು ಮೂಡಿಸುವವಳಾಗಿದ್ದಾಳೆ. ಹಾಗೆ ಸಂಸಾರದ ರಸರೂಪವನ್ನು ರಕ್ಷಿಸುವವಳಾಗಿದ್ದಾಳೆ. ಚಿರ ತಪಸ್ವಿಯೂ ಸುಂದರ ರೂಪಸಿಯೂ ಗೃಹಿಣಿಯೂ ಶಿವೆ ಪಾರ್ವತಿಯೂ ಕೂಡ ಆಗಿದ್ದಾಳೆ ಎಂದು ಕವಿ ಗೃಹಿಣಿಯನ್ನು ದೈವತ್ವಕ್ಕೇರಿಸುವ ಕೆಲಸವನ್ನು ಮಾಡಿದ್ದಾರೆ. ತನ್ನವರಿಗಾಗಿ ಹಾಗೂ ತನ್ನ ಕುಟುಂಬದವರಿಗಾಗಿ ಬದುಕುತ್ತಿರುವ ಗೃಹಿಣಿಗೆ ಗಂಡಸರಂತೆ ಹೊರಹೋಗಿ ಬದುಕಬೇಕೆಂಬ ಆಸೆ ಹುಟ್ಟದಿರಲಿ ಎನ್ನುತ್ತಾರೆ. ಪ್ರಖ್ಯಾತಿಯನ್ನು ಪಡೆಯಬೇಕೆಂಬ ಪಿತ್ತ ದೇಹಕ್ಕೇರಿ ಗೃಹಿಣಿಯೇನಾದರೂ ಮನೆ ಬಿಟ್ಟು ಹೊರಟರೆ ಮನೆಯನ್ನು ನೋಡಿಕೊಳ್ಳುವವರು ಯಾರೂ ಕೂಡ ಇಲ್ಲದೆ ಮನೆಯು ಗೃಹಿಣಿ ಎಂಬ ಬೆಳಕಿಲ್ಲದೆ ಅಂಧಕಾರದಿಂದ ತುಂಬಿ ಹೋಗುತ್ತದೆ. ಹಾಗಾಗಿ ಪ್ರಪಂಚದಲ್ಲಿ ಮಹಿಳೆಯು ತನ್ನ ಮನೆಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸದೆ ಹೊರಟರೆ ಗೃಹಿಣಿಯು ಪ್ರಖ್ಯಾತಿಗೆ ಸೋತರೆ ಉಸಿರಾಡುತ್ತಾ ಬದುಕುವ ಆಸೆಯನ್ನೇ ನಾವು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಕವಿ ಈ ಮೂಲಕ ಮನೆಯೊಂದಕ್ಕೆ ಗೃಹಿಣಿ ಎಷ್ಟು ಮುಖ್ಯ ಎಂಬುದನ್ನು ಕವಿ ತಿಳಿಸುತ್ತಿದ್ದಾರೆ. ಗೃಹ ಸ್ತ್ರೀಯಿಂದ ಸಂಸ್ಕೃತಿಯು ಉಳಿಯುವುದರ ಜೊತೆಗೆ ಜನರ ಮನದಲ್ಲಿರುವ ಅಸಂಸ್ಕೃತಿಯು ದೂರವಾಗುತ್ತದೆ. ಶಾಕುಂತಲ ಕಾದಂಬರಿ, ರಾಮಾಯಣ, ಮಹಾಭಾರತಗಳಂತಹ ಮಹಾಕೃತಿಗಳ ರಚನೆಗೆ ಗೃಹ ಸ್ತ್ರೀಯು ಸ್ಫೂರ್ತಿಯಾಗಿದ್ದಾಳೆ, ದೇವತೆಯಾಗಿದ್ದಾಳೆ. ಸೀತೆ, ಮಹಾಶ್ವೇತೆ, ಸಾವಿತ್ರಿ, ದಮಯಂತಿ ಯಾರಾದರೂ ಸರಿಯೇ, ಅವರಂತೆಯೇ ನೀನು ಹೆಮ್ಮೆಗೆ ಪಾತ್ರವಾದವಳು ಎಂದು ಕವಿ ಸ್ತ್ರೀಯನ್ನು ಹೊಗಳುತ್ತಿದ್ದಾರೆ. ಗೃಹ ಸ್ತ್ರೀಯು ದಿವ್ಯ ಸ್ತ್ರೀ ಸಾಮಾನ್ಯಳಂತೆ ಇದ್ದರೂ ಆಕೆಯಿಂದಲೇ ಈ ನಮ್ಮ ಭೂಮಿ ಬಾಳುತ್ತಿದೆ, ತಾಳುತ್ತಿದೆ. ಮನೆ ಮನೆಯ ಊರ್ಮಿಳೆ, ಗೃಹಿಣಿ, ಗರತಿ, ದೇವಿ, ತಾಯಿ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಿಸಿಕೊಳ್ಳುವ ಗೃಹಸ್ತ್ರೀಯು ಹುಸಿ ಹೆಸರಿಗೆ ಮರುಳಾಗದೆ ಬದುಕುತ್ತಿರುವುದರಿಂದ ಕವಿ ಈ ಗೃಹಸ್ತ್ರೀಯ ಕಾಲಡಿಗೆ ಮಣಿಯುವುದಾಗಿ ಹೇಳಿದ್ದಾರೆ. ಇಂತಹ ಅಸಾಮಾನ್ಯ ಗೃಹಿಣಿಗೆ ಹೊಗಳಿಕೆ ಎಂಬ ಕೀರ್ತಿಯ ಶನಿ ಪ್ರಭಾವ ಬೀರದಿರಲಿ ಎಂಬುದು ಕವಿಯ ಬಯಕೆಯಾಗಿದೆ. ಹಾಗಾಗಿ ಸೌಖ್ಯದ ನೆಲೆಯಂತಿರುವ, ಶಾಂತಿಯ ಮನೆಯಂತಿರುವ ಆಕೆಯ ಮನೆಯನ್ನು ಬಿಟ್ಟು ಆಕೆಯು ಹೊರಗಿನ ಪ್ರಭಾವಕ್ಕೆ ಒಳಗಾಗದಿರಲಿ. ಆಕೆಯನ್ನು ಹೊಗಳಿ ಬರೆಯುವ ಪತ್ರಿಕೆಗಳ ದಪ್ಪಕ್ಷರದ ಚಿತ್ರಕ್ಕೆ ಆಕೆ ಮಾರು ಹೋಗದೆ, ಕ್ಷಣಿಕದ ಹೊಗಳಿಕೆಗೆ ಬೆಪ್ಪಾಗದೆ, ನಿಜ ಮತದಿಂದ ನಮ್ಮನ್ನು ಅಂದರೆ ಕುಟುಂಬದವರನ್ನು ಅಂದರೆ ಜನತೆಯನ್ನು ಮುಂದುವರಿಯುವಂತೆ ಮಾಡು ಎಂದು ವಿನಂತಿಸಿಕೊಳ್ಳುವುದರ ಜೊತೆಗೆ ಗೃಹಿಣಿಯನ್ನು ಮನುಕುಲದ ಕಲ್ಯಾಣಿ ಎಂದು ಕವಿ ಕರೆಯುತ್ತಿದ್ದಾರೆ. ಒಟ್ಟಾರೆಯಾಗಿ ಗೃಹಿಣಿಯ ಮಹತ್ವವನ್ನು ಸಾರುವುದರ ಜೊತೆಗೆ ಗೃಹಿಣಿಯ ಅನಿವಾರ್ಯತೆಯನ್ನು ಸಮಾಜಕ್ಕೆ ಹಲವಾರು ನಿದರ್ಶನಗಳ ಮೂಲಕ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಕುವೆಂಪು ಅವರ ಈ ಕವಿತೆಯು ಮಾಡುತ್ತದೆ.
ಕನ್ನಡ ವಿಡಿಯೋ ತರಗತಿಗಳಿಗಾಗಿ ನಮ್ಮ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಕೋರುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.